ಮಹೋನ್ನತ ದೇವರಿಗೆ ಸ್ತೋತ್ರ. ಆಮೇನ್. ಪ್ರೈಸ್ ದ ಲಾರ್ಡ್. ಓಕೆ, ಒಂದು ವಾಕ್ಯ ಓದೋಣ. ಒಂದು ವಾಕ್ಯ ನಾವು ಪ್ರಾರಂಭ ಮಾಡೋಣ. ಮತ್ತಾಯನು ಬರೆದ ಶುಭ ಸಂದೇಶ 13ನೇ ಅಧ್ಯಾಯ ವಾಕ್ಯ 24. ಮತ್ತಾಯ. ಯೇಸು ಸ್ವಾಮಿ ಜನರಿಗೆ ಮತ್ತೊಂದು ಸಾಮತಿಯನ್ನು ಹೇಳಿದರು. ಸ್ವರ್ಗ ಸಾಮ್ರಾಜ್ಯವು ತನ್ನ ಹೊಲದಲ್ಲಿ ಒಳ್ಳೆಯ ಗೋಧಿಯನ್ನು ಬಿತ್ತಿದ ರೈತನನ್ನು ಹೋಲುತ್ತದೆ. ಪ್ರೈಸ್ ದ ಲಾರ್ಡ್. ಇಲ್ಲಿ ವಾಕ್ಯದಲ್ಲಿ ಗಮನ ಕೊಟ್ಟು ಕೇಳಿಸ್ಕೊಳ್ಳಿ. ವಾಕ್ಯದಲ್ಲಿ ನಾವು ನೋಡ್ತೀವಿ, ಯೇಸು ಸ್ವಾಮಿ ಜನರಿಗೆ ಮತ್ತೊಂದು ಸಾಮತಿಯನ್ನು ಹೇಳಿದರು. ಸ್ವರ್ಗ ಸಾಮ್ರಾಜ್ಯವು ತನ್ನ ಹೊಲದಲ್ಲಿ ಒಳ್ಳೆಯ ಗೋಧಿಯನ್ನು ಬಿತ್ತಿದ ರೈತನನ್ನು ಹೋಲುತ್ತದೆ. ಪ್ರೈಸ್ ದ ಲಾರ್ಡ್. ಇಲ್ಲಿ ಮೂರು ಪದಗಳನ್ನು, ಅಂದರೆ 3 ವಿಷಯದ ಬಗ್ಗೆಯಲ್ಲಿ ನಮಗೆ ತಿಳಿಸ್ಕೊಡ್ತಾರೆ. ಒಂದನೇದಾಗಿ ಹೊಲ, ಎರಡನೇದಾಗಿ ಒಳ್ಳೆಯ ಗೋಧಿ ಅಲ್ವಾ? ಪ್ರೈಸ್ ದ ಲಾರ್ಡ್. ಮೂರನೇದು ರೈತ. ಸ್ವರ್ಗ ಸಾಮ್ರಾಜ್ಯಕ್ಕೆ ಹೋಲಿಸ್ತಾರೆ. ಯಾವುದನ್ನ? ಹೊಲವನ್ನು. ಓಕೆ, ಇನ್ನೊಂದು ವಾಕ್ಯವನ್ನು ಓದೋಣ. ಮತ್ತಾಯನು ಬರೆದ ಶುಭ ಸಂದೇಶ 20ನೇ ಅಧ್ಯಾಯ, ಮತ್ತಾಯನು ಬರೆದ ಶುಭ ಸಂದೇಶ 20ನೇ ಅಧ್ಯಾಯ ವಾಕ್ಯ 1. ಸ್ವರ್ಗ ಸಾಮ್ರಾಜ್ಯ ಹೀಗಿದೆ. ಒಬ್ಬ ಯಜಮಾನನಿಗೆ ಒಂದು ದ್ರಾಕ್ಷಿ ತೋಟವಿತ್ತು. ಅದರಲ್ಲಿ ಕೆಲಸ ಮಾಡುವುದಕ್ಕೆ ಕೂಲಿಗಾರರನ್ನು ಗೊತ್ತು ಮಾಡಲು ಅವನು ಬೆಳಗಿನ ಜಾವದಲ್ಲೇ ಹೊರಟ. ಪ್ರೈಸ್ ದಿ ಲಾರ್ಡ್. ಇಲ್ಲಿ ತೋಟ ಎಂಬ ಪದವನ್ನು ಬಳಸ್ತಾ ಇದ್ದಾರೆ. ಇಲ್ಲಿ ಏನು ಬಳಸಿದ್ರು? ಹೊಲ, ಇಲ್ಲಿ ತೋಟ ಅಲ್ವಾ? ಓಕೆ. ಲೂಕನು ಬರೆದ ಶುಭ ಸಂದೇಶ 13ನೇ ಅಧ್ಯಾಯ ವಾಕ್ಯ 18 ಹಾಗೂ 19. ಲೂಕ 13ನೇ ಅಧ್ಯಾಯ ವಾಕ್ಯ 18, 19. ಆಗ ಯೇಸು ಸ್ವಾಮಿ ದೇವರ ಸಾಮ್ರಾಜ್ಯವು ಏನನ್ನು ಹೋಲುತ್ತದೆ? ಅದನ್ನು ಯಾವುದಕ್ಕೆ ಹೋಲಿಸಲಿ? ಅದು ಒಂದು ಸಾಸಿವೆ ಕಾಳಿನಂತೆ ಇದೆ. ಒಬ್ಬನು ಅದನ್ನು ತೆಗೆದುಕೊಂಡು ಹೋಗಿ ತನ್ನ ತೋಟದಲ್ಲಿ ಬಿತ್ತಿದನು. ಅದು ಬೆಳೆದು ಮರವಾಯಿತು. ಆಕಾಶದಲ್ಲಿ ಹಾರಾಡುವ ಪಕ್ಷಿಗಳು ಅದರ ರೆಂಬೆಗಳಲ್ಲಿ ಗೂಡು ಕಟ್ಟಿ ವಾಸ ಮಾಡತೊಡಗಿದವು ಎಂದರು. ಪ್ರೈಸ್ ದಿ ಲಾರ್ಡ್. ಓಕೆ, ಇಲ್ಲಿ ತೋಟ ಹಾಗೂ ಸಾಸಿವೆ ಕಾಳು ಅಲ್ವಾ? ಇಲ್ಲಿ ಸಾಸಿವೆ ಕಾಳು ಅದೇನಾಯ್ತಂತೆ? ಬೆಳೆದು ಮರವಾಯಿತು. ನಂತರ ಏನಾಯ್ತಲ್ಲಿ? ಪಕ್ಷಿಗಳು ಬಂದು ರೆಂಬೆಗಳಲ್ಲಿ ಗೂಡುಗಳನ್ನು ಕಟ್ಟಿ ವಾಸ ಮಾಡ್ತವೆ. ಗೂಡು ಕಟ್ಟಿಕೊಂಡು ಪಕ್ಷಿಗಳು ವಾಸಿಸತೊಡಗಿದವು. ವಾಸ ಮಾಡ ಪ್ರೈಸ್ ದಿ ಲಾರ್ಡ್. ಈ 3 ಜಾಗಗಳಲ್ಲಿ ನಾವು ಹೊಲ, ತೋಟ, ಈ ಪದವನ್ನು ನಾವು ಕೇಳ್ತೀವಿ. ಬೈಬಲಲ್ಲಿ ನಾವು ನೋಡ್ಬೋದು, ಹೊಲ, ತೋಟ, ಇಲ್ಲಿ ಬರ್ಕೊಳ್ಳಿ,
ಹೊಲ, ತೋಟ, ಭೂಮಿ, ಜಮೀನು, ನೆಲ, ಈ ರೀತಿಯಾದ ಪದಗಳನ್ನು ಅಲ್ಲಿ ಬಳಸ್ತಾರೆ. ಈ ರೀತಿಯ ಪದಗಳನ್ನು ಬಳಸ್ತಾರೆ. ಹಾಗಾಗಿ ತೋಟ ಎಂದರೆ ಏನು, ಇದು ತುಂಬ ಮುಖ್ಯ. ಇಲ್ಲೊಂದು ಪದ, ಇಲ್ಲೊಂದು ವಾಕ್ಯವನ್ನು ದೇವರು ಬಳಸ್ತಾರೆ ನೋಡಿ. ಲೂಕನ ಬರೆದ ಶುಭ ಸಂದೇಶದಲ್ಲಿ ಸಾಸಿವೆ ಕಾಳು ಯಾವತ್ತಾದ್ರೂ ಮರವಾಗಿರೋದು ನೋಡಿದ್ದೀರಾ ಎಲ್ಲಾದ್ರೂ? ಮರವಾಗ್ಲಿಕ್ಕೆ ಸಾಧ್ಯ ಇದೆಯಾ? ಸಾಧ್ಯ ಇಲ್ಲ. ಹಾಗಾದ್ರೆ ಅಲ್ಲಿ ಆ ಗೂಡು ಕಟ್ಟಿಕೊಂಡು ಪಕ್ಷಿಗಳು ಗೂಡು ಕಟ್ಟಲಿಕ್ಕೂ ಏನಿಲ್ಲ, ಸಾಧ್ಯನೇ ಇಲ್ಲ. ಕಾಟಕ್ಕೆ ಕಟ್ಟಕ್ಕಾಗಲ್ಲ. ಹೌದಾ? ಹಾಗಾದ್ರೆ ದೇವರು ತೋಟವನ್ನ ಯಾವುದಕ್ಕೆ ಒಂದು ಸೂಚನೆಯಾಗಿ ಕೊಡ್ತಾರೆ? ಯಾವ ಸ್ಥಳಕ್ಕೆ, ಯಾವ ವಿಷಯಕ್ಕೆ ಸೂಚನೆಯಾಗಿ ಕೊಡ್ತಾರೆ? ಅವರು ಏನು ಹೇಳಲಿಕ್ಕೆ ಬಯಸ್ತಾ ಇದ್ದಾರೆ? ದೇವರು ಯಾವ ಗೂಢಾರ್ಥವನ್ನ ನಮಗೆ ತಿಳಿಸ್ಲಿಕ್ಕೆ ಬಯಸ್ತಾರೆ ಅನ್ನೋದನ್ನ ನಾವಿವಾಗ ನೋಡ್ತಾ ಹೋಗೋಣ. ಯಾಕೆ ಬಿತ್ತಿದ ಬೀಜ ಹೆಮ್ಮರವಾಗಿ ಯಾಕೆ ಬೆಳೀತಾ ಇಲ್ಲ? ಫಲ ಕೊಡದೇ ಇರಲು ಕಾರಣ ಏನು? ಪ್ರೈಸ್ ದಿ ಲಾರ್ಡ್. ಈಗ ನಾವು ನೋಡ್ಬೇಕಂತ ಹೇಳಿದ್ರೆ ಅಂತಿಮ ಕಾಲದ ಕೊನೆಯ ದಿನದ ಕೊನೆಯ ಕ್ಷಣಗಳಲ್ಲಿ ನಾವಿದ್ದೀವಿ. ಕೊನೆಯ ದಿನಗಳಲ್ಲ, ಕೊನೆಯ ದಿನದ ಅಂತಿಮ ಕ್ಷಣಗಳಲ್ಲಿ ನಾವಿದ್ದೀವಿ. ಪ್ರೈಸ್ ದಿ ಲಾರ್ಡ್. ಅದಕ್ಕೆ ಒಂದು ಸೂಚನೆಯಾಗಿ ದೇವರು ನಮಗೆ ಮುಂಚಿತವಾಗಿ ತಿಳಿಸ್ಕೊಟ್ಟಿದ್ದಾರೆ. ಏನು? ಮತ್ತಾಯನ ಬರೆದ ಶುಭ ಸಂದೇಶ 24ನೇ ಅಧ್ಯಾಯದಲ್ಲಿ ಪ್ರಭುವಿನ ಬರುವಿಕೆ ಬಗ್ಗೆ ತಿಳಿಸ್ತಾರೆ. ಏನು? ಅವ್ರು ಬರಬೇಕಾದ್ರೆ 24ನೇ ಅಧ್ಯಾಯ ಆ ಒಂದು ವಾಕ್ಯಗಳನ್ನು 3ನೇ ವಾಕ್ಯದಿಂದ ನಾವು ಓದ್ತಾ ಬಂದರೆ ಅದು ಮುಂಚಿತವಾಗಿ ನಮಗೆ ತಿಳಿಸಿಕೊಟ್ಟಿರುವಂತಹ ಒಂದು ಪುಟ್ಟ ಪ್ರಕಟಣೆ ಪುಸ್ತಕ ಅಂತ ನಾವು ಕರಿಬೋದು. ಧರ್ಮ ಪಂಡಿತರು ಮತ್ತಾಯನ ಬರೆದ ಶುಭ ಸಂದೇಶ 24ನೇ ಅಧ್ಯಾಯವನ್ನ ಒಂದು ಪುಟ್ಟ ಪ್ರಕಟಣೆಯ ಪುಸ್ತಕ ಅಂತ ಕರೀತಾರೆ. ಪ್ರೈಸ್ ದಿ ಲಾರ್ಡ್. ಏಕೆಂದರೆ ಮುಂಚಿತವಾಗಿ ನಡೆಯುವುದನ್ನ ದೇವರು ಮತ್ತಾಯನ ಬರೆದ ಶುಭ ಸಂದೇಶದಲ್ಲಿ ನಮಗೆ ತಿಳಿಸಿಕೊಡ್ತಾನೂ ಇದ್ದಾರೆ. 6ನೇ ವಾಕ್ಯವನ್ನು ನಾವು ನೋಡಿದ್ರೆ, ರಣಕಹಳೆಗಳು ಸಮರಗಳ ಸುದ್ದಿಗಳನ್ನು ನೀವು ಕೇಳುವಿರಿ, ಆಗ ಕಳವಳ ಪಡದಂತೆ ಎಚ್ಚರಿಕೆಯಿಂದಿರಿ. ಇವೆಲ್ಲವೂ ಸಂಭವಿಸಲೇಬೇಕು, ಆದರೆ ಇದು ಕಾಲಾಂತ್ಯವಲ್ಲ. ಅಂದರೆ ಅಂತಿಮ ಕ್ಷಣದ ಅಂತಿಮ ದಿನ ಅಲ್ಲ, ಅಂತಿಮ ದಿನದ ಕ್ಷಣಗಣಗಳಲ್ಲಿ ನಾವಿದ್ದೀವಿ. ಪ್ರೈಸ್ ದಿ ಲಾರ್ಡ್. ಆದರೆ ಇವನ್ನ ಅರಿತುಕೊಳ್ಳದೆ ನಾವು ಇವತ್ತಿಗೂ ಕೂಡ ಏನೋ ಒಂದು ಜೀವಿಸಬೇಕು, ಏನೋ ತಿನ್ನಬೇಕು, ಏನೋ ಕುಡಿಬೇಕು ಅನ್ನೋ ರೀತಿಯಲ್ಲಿ ನಾವು ಜೀವಿಸ್ತಾ ಇದ್ದೀವಿ. ಮುಖ್ಯವಾಗಿ ಕ್ರೈಸ್ತರು. ಯಾಕಂದರೆ ಬೈಬಲ್ ಕೊಟ್ಟಿರೋದು ಕ್ರೈಸ್ತರಿಗೋಸ್ಕರ, ಇಡೀ ಲೋಕಕ್ಕೆ ಕೊಟ್ಟಿದ್ದಾರೆ. ಆದರೆ ಅದನ್ನು ಓದಿ ಅದರ ಗೂಢಾರ್ಥವನ್ನು ತಿಳಿದುಕೊಂಡು ತಿಳಿಯದೇ ಇರುವಂಥ ವ್ಯಕ್ತಿಗಳಿಗೆ ತಿಳಿಸುವುದಕ್ಕಾಗಿ ದೇವರು ನಮ್ಮನ್ನು ಆರಿಸ್ಕೊಂಡಿದ್ದಾರೆ ರಾಜ ಯಾಜಕರಾಗಿ. ಆದರೆ ನಾವು ಮಾಡ್ತಾ ಇದ್ದೀವಿ ಅಂದರೆ ನಮಗೆ ಅದರ ಅರ್ಥ ಗೊತ್ತಿಲ್ಲ. ಪ್ರೈಸ್ ದಿ ಲಾರ್ಡ್. ಹಾಗಾಗಿ ಈ ಅನೇಕ ಕಾರ್ಯಗಳು, ಇಲ್ಲಿ ನಡೆಯಲಿರುವ ಎಲ್ಲ ಕಾರ್ಯಗಳನ್ನು ದೇವರು ಮುಂಚಿತವಾಗಿ ತಿಳಿಸ್ಕೊಟ್ಟಿದ್ದಾರೆ. ಇದು ಮೊದಲನೆಯ ಒಂದು ಸೂಚನೆ. ಎರಡನೇದಾಗಿ ಅಂತಿಮ ದಿನದ ಅಂತಿಮ ಕ್ಷಣಗಳಲ್ಲಿ ನಾವಿರೋದಕ್ಕೆ ಎರಡನೇದಾಗಿ 2 ಥೆಸ್ಸಲೋನಿಯರಿಗೆ ಬರೆದ ಪತ್ರ 2ನೇ ಅಧ್ಯಾಯ ವಾಕ್ಯ 3 ಹಾಗೂ 4 ಓದೋಣ. 3-4.
ಪ್ರಭುವಿನ ದಿನವು ಬಂದೇ ಬಿಟ್ಟಿತೆಂದು ಪ್ರವಾದನೆಯಿಂದಾಗಲಿ ಪ್ರವಚನದಿಂದಾಗಲಿ ಅಥವಾ ನಮ್ಮ ಪತ್ರದಿಂದಾಗಲಿ ತಿಳಿದು ಬಂದಿದೆ ಎಂದು ಯಾರಾದರೂ ಹೇಳಿದರೆ ಒಮ್ಮೆಗೆ ನೀವು ತಬ್ಬಿಬ್ಬಾಗಿ ತಳಮಳಗೊಳ್ಳದಿರಿ. ನಿಮ್ಮನ್ನು ಯಾರು ಯಾವ ರೀತಿಯಲ್ಲೂ ವಂಚಿಸದಿರಲಿ. ಆ ದಿನವು ಬರುವುದಕ್ಕೆ ಮುಂಚೆ ದೇವರಿಗೆ ವಿರುದ್ಧವಾದ ಅಂತಿಮ ಪ್ರತಿಭಟನೆ ಉಂಟಾಗುವುದು. ಪಾಪ ಪುರುಷನಾದ ಅಧರ್ಮಿ ತಲೆ ಎತ್ತಿಕೊಳ್ಳುವನು. ವಾಕ್ಯ 3 ಹಾಗೂ 4 ಓದಿ. 4ನೇ ದೇವರೆನಿಸಿಕೊಳ್ಳುವ ಎಲ್ಲವನ್ನು ಅಲ್ಲಗಳೆಯುವನು, ಆರಾಧನೆಗೈಯುವ ಎಲ್ಲವನ್ನು ಇಲ್ಲಗೊಳಿಸುವನು. ಇವೆಲ್ಲಕ್ಕೂ ತಾವೇ ಮಿಗಿಲೆಂದು ಭಾವಿಸಿ ದೇವ ಮಂದಿರದಲ್ಲಿ ಕುಳಿತುಕೊಂಡು ತಾನೇ ದೇವರೆಂದು ಘೋಷಿಸಿಕೊಳ್ಳುವನು. ಪ್ರೈಸ್ ದಿ ಲಾರ್ಡ್. 3ರಿಂದ 4 ಈ ಮೊದಲನೆಯ ಸೂಚನೆಯನ್ನು ನಾವು ಕಣ್ಣಾರೆ ಕಾಣ್ತಾ ಇದ್ದೀವಿ. ಎರಡನೇ ಸೂಚನೆಯನ್ನು ಕೂಡ ನಾವು ಕಣ್ಣಾರೆ ಕಾಣ್ತಾ ಇದ್ದೀವಿ. ಇಲ್ಲೇನು ಅಂತ ಹೇಳಿದ್ರೆ, ದೇವರಿಗೆ ಸಲ್ಲಬೇಕಾದ ಆರಾಧನೆಯನ್ನು ಅವರು ಅಲ್ಲಗಳಿತಾರೆ. ಅಂದರೆ ಅರ್ಥ ಏನು? ದೇವರಿಗೆ ಸಲ್ಲಬೇಕಾದ ಆರಾಧನೆಯನ್ನು ಅವರು ಅವಮಾನ ಪಡಿಸ್ತಾರೆ. ಅದನ್ನು ಕೂಡ ನಾವು ಕಾಣ್ತಾ ಇದ್ದೀವಿ. ಈ ದಿನಗಳಲ್ಲಿ ದೇವರಿಗೆ ಸಲ್ಲಬೇಕಾದ ಆರಾಧನೆ ಸಿಗ್ತಾ ಇಲ್ಲ. ಹಾಗಾಗಿ ದೇವರನ್ನು ಅವಮಾನ ಪಡಿಸುವಂತಹ, ದೇವರನ್ನು ಅಲ್ಲಗಳೆಯುವಂತಹ ಕಾರ್ಯಗಳು ನಡೀತಾ ಇದೆ ಅನ್ನೋದನ್ನು ನಾವು ಕಾಣ್ತಾ ಇದ್ದೀವಿ. ಪ್ರೈಸ್ ದಿ ಲಾರ್ಡ್. ಓಕೆ, ನಾವು ವಾಕ್ಯಕ್ಕೆ ಬರೋಣ. ಇಲ್ಲಿ ಮತ್ತಾಯನ ಬರೆದ ಶುಭ ಸಂದೇಶ 13ನೇ ಅಧ್ಯಾಯ ವಾಕ್ಯ 24ರಲ್ಲಿ ಹೊಲ ಎಂಬ ಒಂದು ಪದವನ್ನು ದೇವರು ಬಳಸ್ತಾ ಇದ್ದಾರೆ. ಹೊಲ ಅಂದರೆ ಬೈಬಲಲ್ಲಿ ನಾವು ಅನೇಕ ಸ್ಥಳಗಳಲ್ಲಿ ನೋಡ್ಬೋದು. ಹೊಲ ಎಂಬ ಪದವನ್ನು ನಾವು ನೋಡ್ಬೋದು, ಭೂಮಿ ಎಂಬ ಪದವನ್ನು ನಾವು ನೋಡ್ಬೋದು, ತೋಟ ಎಂಬ ಪದವನ್ನು ನಾವು ನೋಡ್ಬೋದು, ಜಮೀನು ಎಂಬ ಪದವನ್ನು ನೋಡ್ಬೋದು, ನೆಲ ಎಂಬ ಪದವನ್ನು ನಾವು ನೋಡ್ಬೋದು. ಇದೆಲ್ಲದಕ್ಕೂ ಒಂದೇ ಅರ್ಥ, ಹೌದಾ? ಪ್ರೈಸ್ ದಿ ಲಾರ್ಡ್. ಒಂದೇ ಅರ್ಥನಾ? ಒಂದೇ ಅರ್ಥ. ಹಾಗಾದರೆ ತೋಟ ಎಂಬ ಯಾವುದಕ್ಕೆ ದೇವರು ಸೂಚನೆಯಾಗಿ ಕೊಡ್ತಾ ಇದ್ದಾರೆ? ತೋಟ ಎಂಬುದಕ್ಕೆ ಅರ್ಥ ಏನು? ತೋಟ ಎಂಬುದರ ಅರ್ಥ ಏನು? ತೋಟ ಎಂದರೆ ಏನು? ಪ್ರೈಸ್ ದಿ ಲಾರ್ಡ್. ಎಂದರೆ ಏನು? ಯಾಕಂದರೆ ಇಲ್ಲಿ ವಾಕ್ಯ ನಾವು ನೋಡ್ತೀವಿ. ವಾಕ್ಯ ಲೂಕನ ಬರೆದ ಶುಭ ಸಂದೇಶದಲ್ಲಿ ನಾವು ನೋಡಿದೋ, ತೋಟದಲ್ಲಿ ಸಾಸಿವೆ ಕಾಳು ಬಿತ್ತನೆ ಮಾಡಿದ್ರೆ ಮಾತ್ರ ಅದು ಹೆಮ್ಮರವಾಗಿ ಬೆಳಿಲಿಕ್ಕೆ ಸಾಧ್ಯ, ಹೌದಾ? ನೀವು ತೋಟದಲ್ಲಿ ಬಿತ್ತನೆ ಮಾಡದೆ ಹೋದರೆ ಅಲ್ಲಿ ಬೆಳಿಲಿಕ್ಕೆ ಸಾಧ್ಯ ಇಲ್ಲ, ಅಲ್ಲಿ ಪಕ್ಷಿಗಳು ಗೂಡು ಕಟ್ಟಲಿಕ್ಕೂ ಸಾಧ್ಯವಿಲ್ಲ. ತೋಟದಲ್ಲಿ ಬಿತ್ತನೆ ಮಾಡಬೇಕು. ಹಾಗಾದರೆ ತೋಟ ಎಂದರೆ ಅರ್ಥ ಏನು ಅಂತ ನಾವು ನೋಡ್ತಾ ಹೋದರೆ ಅಲ್ಲಿ ಅನೇಕ ವಿಷಯಗಳನ್ನು ನಾವು ನೋಡ್ಬೋದು. ಮೊದಲನೇದಾಗಿ ದೇವಾಲಯವನ್ನು ತೋಟ ಎಂದು ಕರೀಬೋದು. ದೇವಾಲಯವನ್ನು ತೋಟ, ಹಾಗೂ ಸಭೆಗಳನ್ನು ತೋಟ ಅಂತ ಕರೀಬೋದು. ಅಥವಾ ಮನೆಯೂ ಕೂಡ ಒಂದು ತೋಟವಾಗಿದೆ. ಅದಾದ ಮೇಲೆ ಕೂಟ, ದೊಡ್ಡ ದೊಡ್ಡ ಕೂಟಗಳು ಅದು ಕೂಡ ತೋಟ ಎಂದು ಕರೆಯಲ್ಪಡುತ್ತೆ. ಸ್ತುತಿಸುವ ಸ್ಥಳ, ದೇವರನ್ನು ಸ್ತುತಿಸುವ ಸ್ಥಳಗಳು ಎಲ್ಲೆಲ್ಲಿದೆಯೋ ಅದೆಲ್ಲ ತೋಟಗಳೆನಿಸಿಕೊಳ್ಳುತ್ತದೆ. ಪ್ರೈಸ್ ದಿ ಲಾರ್ಡ್. ದೇವರ ವಾಕ್ಯವನ್ನು ಬೋಧಿಸುವಂಥ ಸ್ಥಳ, ದೇವರ ವಾಕ್ಯವನ್ನು ಜೀವವುಳ್ಳ ವಾಕ್ಯವನ್ನು ಬೋಧಿಸುವ ಸ್ಥಳ. ಪ್ರೈಸ್ ದಿ ಲಾರ್ಡ್. ಬೋಧಿಸುವ ಸ್ಥಳ ಹಾಗೂ ದೇವರನ್ನು ಆರಾಧಿಸುವ ಸ್ಥಳ. ದೇವರನ್ನು ಆರಾಧಿಸುವ ಸ್ಥಳ. ಪ್ರೈಸ್ ದಿ ಲಾರ್ಡ್. ಈ ಎಲ್ಲ ಸ್ಥಳಗಳಲ್ಲಿ ದೇವರು ನಮ್ಮೊಂದಿಗೆ ಮಾತನಾಡಲು
ಮಾತನಾಡಲು ಬಯಸ್ತಾರೆ. ಪ್ರೈಸ್ ದಿ ಲಾರ್ಡ್. ದೇವಾಲಯ ಅಥವಾ ಚರ್ಚ್, ದೇವಾಲಯ ಸಭೆ, ಕೂಟ, ಸ್ತುತಿಸುವ ಸ್ಥಳಗಳು, ದೇವರನ್ನು ಆರಾಧಿಸುವಂಥ ಸ್ಥಳ, ವಾಕ್ಯಗಳನ್ನು ಬೋಧಿಸುವಂಥ ಸ್ಥಳ, ಆ ಸ್ಥಳ, ಎಲ್ಲ ಸ್ಥಳಗಳಲ್ಲಿ ದೇವರು ನಮ್ಮೊಂದಿಗೆ ಮಾತನಾಡಲಿಕ್ಕೆ ಬಯಸ್ತಾರೆ. ಪ್ರೈಸ್ ದಿ ಲಾರ್ಡ್. ನಮ್ಮೊಂದಿಗೆ ಮಾತನಾಡಲಿಕ್ಕೆ ಬಯಸ್ತಾರೆ. ಹಾಗಾಗಿ ಈ ಎಲ್ಲ ಸ್ಥಳಗಳನ್ನು ತೋಟವೆಂದು ಕರಿಬೋದು, ತೋಟ ಎಂದು ಕರಿಬೋದು. ಪ್ರೈಸ್ ದಿ ಲಾರ್ಡ್. ಅರ್ಥ ಆಯ್ತಾ? ಎಲ್ಲ ಸ್ಥಳಗಳಲ್ಲಿ ತೋಟ ಎಂಬುದಾಗಿ ನಾವು ಅರ್ಥ ಮಾಡ್ಕೊಳ್ಬೋದು. ಆದರೆ ಈ ದಿನಗಳಲ್ಲಿ ಅಂತಿಮ ದಿನದ ಅಂತಿಮ ಕ್ಷಣದಲ್ಲಿ ಇರಲಿಕ್ಕೆ ಸೂಚನೆ, 2 ಸೂಚನೆಗಳನ್ನು ನಾನು ನಿಮಗೆ ಕೊಟ್ಟಿದ್ದೀನಿ. ಮತ್ತಾಯನ ಬರೆದ ಶುಭ ಸಂದೇಶ 24ನೇ ಅಧ್ಯಾಯ, ಒಂದು ಪುಟ್ಟ ಪ್ರಕಟಣೆ ಪುಸ್ತಕ, ಆ ಒಂದು ಅಧ್ಯಾಯ ಪೂರ್ತಿ. 2ನೇದಾಗಿ ದೇವರಿಗೆ ಸಲ್ಲಬೇಕಾದ ಆರಾಧನೆಯನ್ನು ಇಲ್ಲಗೊಳಿಸೋದು, ಅಂದರೆ ಅಲ್ಲಗಳೆಯೋದು, ದೇವರಿಗೆ ಸಲ್ಲಬೇಕಾದ ಗೌರವವನ್ನು ತಿರಸ್ಕಾರ ಮಾಡೋದು. ಪ್ರೈಸ್ ದಿ ಲಾರ್ಡ್. ಇದು ಯಾರು ಮಾಡ್ತಾರೋದಂದರೆ ನಾವೇ ಮಾಡ್ತಾರೋದು, ಬೇರೆ ಇನ್ಯಾರು ಮಾಡ್ತಾರಲ್ಲ. ಇಡೀ ಲೋಕದಲ್ಲಿ, ಇಡೀ ಪ್ರಪಂಚದಲ್ಲಿ ಕ್ರೈಸ್ತರು ಬಿಟ್ಟರೆ ದೇವರನ್ನು ಅವಮಾನ ಪಡಿಸ್ತಾ ಇರುವಂಥ ವ್ಯಕ್ತಿಗಳು ಬೇರೆ ಎಲ್ಲೂ ಸಿಗೋದಿಲ್ಲ. ಪ್ರೈಸ್ ದಿ ಲಾರ್ಡ್. ದೇವರನ್ನು ಅವಮಾನ ಪಡಿಸುವಂಥ ವ್ಯಕ್ತಿಗಳು ಯಾರು ಅಂದರೆ ಕ್ರೈಸ್ತರು. ಅರ್ಥ ಆಗ್ತಿದೆಯಾ? ಹೇಗೆ ಯಾಕಂದ್ರೆ ಅದಕ್ಕೂ ಕೂಡ ವಿರೋಧ ಮಾಡಲಿಕ್ಕೆ ಅನೇಕ ಜನರಿದ್ದಾರೆ. ಹೇಗೆ ಸಾಧ್ಯ, ಹಾಗೆ ಹೀಗೆ ಅಂತ ಹೇಳಿ ವಿರೋಧ ಮಾಡುವವರು ಅಂತ ಇದ್ದಾರೆ. ನೋಡಿ, ತೋಟ ಅಥವಾ ಹೊಲ ಅಂತ ಹೇಳಿದ್ರೆ, ತೋಟ ಅಥವಾ ಹೊಲ ಇದೆಯಲ್ಲ, ಈ ಜಾಗದಲ್ಲಿ ಒಂದು ಉದಾಹರಣೆಗೆ ಒಂದು ಚರ್ಚ್ 1 ಎಕರೆ ಇರುತ್ತೆ ಅಲ್ವಾ? ಒಂದು ಚರ್ಚ್ ಇದೆ ಅಂತ ತಿಳ್ಕೊಳ್ಳೋಣ. ಇದು ಚರ್ಚ್ 1 ಎಕರೆ ಇದೆ ಅಂತ ತಿಳ್ಕೊಳ್ಳೋಣ. 1 ಎಕರೆ. ಒಂದು ಚರ್ಚ್ ಅಂದರೆ ಇದು ಹೊಲ ಅಲ್ವಾ? ಇದು ನೆಲ, ಕರೆಕ್ಟಾ? ನೆಲ. ಚರ್ಚ್ ಇರೋದಲ್ಲಿ ಭೂಮಿ ಮೇಲೆ, ಭೂಮಿ ಅಥವಾ ನೆಲ ಅಥವಾ ಭೂಮಿ ಅಥವಾ ತೋಟ, ಏನು ಬೇಕಾದ್ರೆ ಕರಿಬೋದು. ಚರ್ಚ್ ಇದೆ ಅಂತ ತಿಳ್ಕೊಳ್ಳೋಣ. ಇಲ್ಲೊಂದು ಚರ್ಚ್ ಇದೆ. ಈ ಚರ್ಚು 1 ಎಕರೆ ಇದೆ ಅಂತ ಹೇಳಿದ್ರೆ, 1 ಎಕರೆ ಇದೆ ಅಂತ ಹೇಳಿದ್ರೆ ಸರಿಸುಮಾರು ಎಷ್ಟು ಮೀಟರ್ಗಳು ಬರುತ್ತೆ? ಅದಕ್ಕೆ ಎಷ್ಟು ಮೀಟರ್ ಅಂತ ಹೇಳಿದ್ರೆ 4046.856 ಮೀಟರ್ ಅಳತೆ ಬರುತ್ತೆ. ಇದರ ವಿಸ್ತೀರ್ಣ ಈ 1 ಎಕರೆ ಜಾಗದಲ್ಲಿ 4046 ಮೀಟರ್ಗಳು. ಎಷ್ಟು ಅಡಿ ಬರುತ್ತೆ ಅಂತ ಹೇಳಿದ್ರೆ 43,560 ಅಡಿ. ಹೇಳ್ತೀನಿ ನಾನು ನಿಮಗೆ, ಅದೊಂದು ತಿಳಿಸ್ಕೊಡ್ತೀನಿ ನಾನು. ಪ್ರೈಸ್ ದಿ ಲಾರ್ಡ್. ಅದಾದಮೇಲೆ ಎಷ್ಟು ಇಂಚು ಬರುತ್ತೆ? ಯಾಕಂದರೆ ಇದೆಲ್ಲ ಲೆಕ್ಕ ಹಾಕಲೇಬೇಕಾಗುತ್ತೆ. ನಾವು ಇದೆಲ್ಲ ಲೆಕ್ಕ ಹಾಕಲೇಬೇಕಾಗುತ್ತೆ. 62,72,640 ಇಂಚು. ಪ್ರೈಸ್ ದಿ ಲಾರ್ಡ್. 1 ಎಕರೆ ಚರ್ಚಲ್ಲಿ, 1 ಎಕರೆ ಜಾಗದಲ್ಲಿ ಒಂದು ಚರ್ಚ್ ಕಟ್ಟಿದ್ದಾರೆ ಅಂತ ಹೇಳಿದ್ರೆ 4046 ಮೀಟರ್ಗಳು ಮತ್ತು 43,560 ಅಡಿಗಳು, 62,72,640 ಇಂಚು ಜಾಗವನ್ನು ಅಲ್ಲಿ ಬಳಸ್ಕೊಂಡಿರ್ತಾರೆ. ಪ್ರೈಸ್ ದಿ ಲಾರ್ಡ್. ವಾಕ್ಯ ಹೇಳುತ್ತೆ, ತನ್ನ ಭೂಮಿಯಲ್ಲಿ, ತನ್ನ ನೆಲದಲ್ಲಿ ಅಥವಾ ತನ್ನ ಹೊಲದಲ್ಲಿ
ಇಲ್ಲಿ ಎರಡು ರೀತಿಯಾದ ಭೂಮಿಯನ್ನು ನಾವು ನೋಡಬಹುದು. ಎರಡು ರೀತಿಯಾದ ಭೂಮಿ. ಎರಡು ರೀತಿಯಾದ ಭೂಮಿಯನ್ನು ನಾವು ಕಾಣಬಹುದು. ಮೊದಲನೇದು ತನ್ನ ಭೂಮಿ, ಅಂದ್ರೆ ಸ್ವಂತ ಭೂಮಿ. ಎರಡನೇದು ಪರಭೂಮಿ, ಪರರ ಭೂಮಿ. ಇದೆರಡು ಗಮನದಲ್ಲಿ ಇಟ್ಕೊಳ್ಳಿ. ಮುಂದಿನ ಕ್ಲಾಸಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಪ್ರೈಸ್ ದಿ ಲಾರ್ಡ್. ಈಗ ನೀವು ಈ ಒಂದು ಚರ್ಚಿಗೆ ಬರ್ತಾ ಇದ್ದೀರಾ ಅಂತ ಹೇಳಿದ್ರೆ, ಚರ್ಚ್ ಒಳಗಡೆ ಪ್ರವೇಶ ಆಗ್ತಾ ಇದ್ದೀರಾ ಅಂತ ಹೇಳಿದ್ರೆ, ಒಂದು ಅಡಿ ಜಾಗದಲ್ಲಿ ನೀವು ಕುಳಿತುಕೊಳ್ಬೋದು. ಒಂದಕ್ಕೆ ಒಂದು ಅಡಿ ಜಾಗದಲ್ಲಿ ನೀವು ಕುಳಿತುಕೊಳ್ಬೋದು, ಅಥವಾ ಎರಡಕ್ಕೆ 2 ಅಡಿ ಜಾಗದಲ್ಲಿ ನೀವು ಕುತ್ಕೊಳ್ಬೋದು. ಅದಕ್ಕಿಂತ ಜಾಸ್ತಿ ಕುತ್ಕೊಳ್ಳೋಕ್ಕೆ ಆಗೋದಿಲ್ಲ. ಹೌದಾ? ಪ್ರೈಸ್ ದಿ ಲಾರ್ಡ್. ಹಾ, ಓಕೆ. ಇಲ್ಲಿ ನೆಲದ ಬಗ್ಗೆ, ಹೊಲದ ಬಗ್ಗೆ ನಾವು ತಿಳ್ಕೊಂಡು, ಹೊಲ ಒಂದಿದ್ರೆ ಸಾಕಾ? ಇಲ್ಲ. ಹೊಲದಲ್ಲಿ ಬಿತ್ತನೆ ಮಾಡ್ಲಿಕ್ಕೆ ಯಾರಿರ್ಬೇಕು? ಯಾರಿರ್ಬೇಕು? ರೈತ ಇರ್ಬೇಕು. ಕರೆಕ್ಟಾ? ರೈತ ಇರ್ಬೇಕು. ರೈತ ಯಾರನ್ನ ರೈತ ಅಂತ ಕರೀತಾರೆ ಅಂತ ಹೇಳಿದ್ರೆ, ಯಾಜಕ, ಬೋಧಕ ಹಾಗೂ ಕ್ರೈಸ್ತ ವಿಶ್ವಾಸಿ. ಇವರನ್ನ ಏನಂತ ಕರೀತಾರೆ? ರೈತ ಅಂತ ಕರೀತಾರೆ. ಇಲ್ಲೇ ಬಂದ್ಬಿಡುತ್ತೆ ಪಾಸ್ಟರ್ ಗೀಸ್ಟರ್ ಎಲ್ಲ ಇದರಲ್ಲೇ ಬಂದ್ಬಿಡುತ್ತೆ. ಪ್ರೈಸ್ ದಿ ಲಾರ್ಡ್. ಇವರು ಏನ್ ಮಾಡಬೇಕು? ಇಲ್ಲಿ ಈ ನೆಲದಲ್ಲಿ ಏನ್ ಮಾಡಬೇಕು? ಬಿತ್ತನೆ ಮಾಡಬೇಕು. ಕರೆಕ್ಟಾ? ಒಳ್ಳೆಯ ಬೀಜಗಳನ್ನು ಬಿತ್ತನೆ ಮಾಡಬೇಕು. ಇಲ್ಲಿ ಬಿತ್ತನೆ ಮಾಡ್ಬೇಕಲ್ವಾ? ಪ್ರೈಸ್ ದಿ ಲಾರ್ಡ್. ರೈತ ಯಾವತ್ತಾದ್ರೂ ನೋಡಿ, ರೈತನ ಕೆಲವು ಏನಿರುತ್ತೆ, ಕಂಡೀಷನ್ಸ್ ಇರುತ್ತೆ. ರೈತನ ಕೆಲವು ಕಂಡೀಷನ್ಸ್ ಇರುತ್ತೆ. ನೀವು ರೈತನ ಸಾಮಾನ್ಯವಾಗಿ ನೋಡಿದ್ರೆ ಅವ್ರ ಹತ್ರ ನೀವು ಮಾತಾಡಬೇಕಾದ್ರೆ, ಇಲ್ಲಪ್ಪ ಹಿಂಗೆ ಮಾಡಬೇಕು, ಇಲ್ಲಪ್ಪ ಹಿಂಗೆ ಮಾಡಬೇಕು ಅಂತ ಅವರು ನಮಗೆ ತಿಳಿಸ್ಕೊಡ್ತಾರೆ. ಯಾವುದಕ್ಕೂ ಅವ್ರು ಏನು ಮಾಡಲ್ಲ, ಕಾಂಪ್ರಮೈಸ್ ಆಗಲ್ಲ. ರೈತ, ನಿಜವಾದ ರೈತ ಯಾವತ್ತೂ ಅಷ್ಟೇ, ಅವನು ಕಾಂಪ್ರಮೈಸ್ ಆಗಲ್ಲ. ಅವನು ಇಲ್ಲ ನಾನು ಹಿಂಗೆ ಮಾಡೋದು, ಇಲ್ಲಪ್ಪ ಅದ್ರಲ್ಲಿ ಲಾಭ ಬರಲ್ಲ, ಪರವಾಗಿಲ್ಲ, ನಾನು ಇದೇ ರೀತಿಯೇ ಮಾಡೋದು, ನನಗೆ ಲಾಭ ಬರದೇ ಹೋದ್ರೂ ಪರವಾಗಿಲ್ಲ, ನಾನು ಯಾವುದನ್ನು ಏನು ಕಳಪೆ ಮಾಡೋದಿಲ್ಲ, ನಾನು ಹೀಗೆ ಮಾಡೋದು ಅಂತ ಅವನು ನಿರ್ಧಾರ ಮಾಡ್ಕೊಳ್ತಾನೆ. ಪ್ರೈಸ್ ದಿ ಲಾರ್ಡ್. ಓಕೆ, ಇಲ್ಲಿ ಎರಡು ರೀತಿಯಾದ ರೈತರನ್ನು ನಾವು ಕಾಣ್ತೀವಿ. ಎರಡು ರೀತಿಯಾದ ರೈತರನ್ನು. ಒಂದು ದೇವರ ಕಡೆಯವರು, ಇನ್ನೊಬ್ಬರು ಸೈತಾನನ ಕಡೆಯ, ಅಂದ್ರೆ ಲೋಕದ ರೈತ, ಸೈತಾನನ ಕಡೆಯವರು. ಪ್ರೈಸ್ ದಿ ಲಾರ್ಡ್. ಈಗ ಈ ಒಂದು ಭೂಮಿಯಲ್ಲಿ ದೇವರು ನಮಗಾಗಿ ಇಟ್ಟಿರುವಂಥ ಜಾಗ ಇದು. ದೇವರು ನಮ್ಮೊಂದಿಗೆ ಮಾತನಾಡಲಿಕ್ಕೆ ಇಟ್ಟಿರುವಂತಹ ಸ್ಥಳ ಇದು. ಏನು? 1 ಎಕರೆ ಜಾಗ ಕೊಟ್ಟಿರ್ಬೋದು. 1 ಎಕರೆಯಲ್ಲಿ 4046 ಮೀಟರ್ ಇರ್ಬೋದು, ಅಥವಾ 43,566 ಅಡಿ ಇರ್ಬೋದು, ಅಥವಾ 62,72,640 ಇಂಚಸ್ ಇರ್ಬೋದು. ಜಾಗದ ವಿಸ್ತೀರ್ಣ ಇರ್ಬೋದು, ಇಲ್ಲ ಅಂತಲ್ಲ. ಬಟ್ ಆದರೆ ಯಾವುದೋ ಒಂದು ಕಡೆಯಲ್ಲಿ, ಯಾವುದೋ ಒಂದು ಸ್ಥಳದಲ್ಲಿ ನಾವು ಈ ಜಾಗವನ್ನು ಪ್ರವೇಶ ಮಾಡ್ತೀವಿ ಅಂದರೆ, ನಾವು ಇದ್ರದ ಒಂದು ಭಾಗವಾಗಿರ್ತೀವಿ. ಒಂದು ಸಣ್ಣ ಇಂಚಾಗಿರ್ಬೋದು, ಅಥವಾ 1 ಅಡಿ ಆಗಿರ್ಬೋದು, ಅಥವಾ ಒಂದು ದೊಡ್ಡ ಮೀಟರ್ ಆಗಿರ್ಬೋದು. ಅರ್ಥ ಆಗ್ತಿದೆಯಾ? ಈ ಜಾಗ ನಮಗಾಗಿ ಸೀಮಿತ ಮಾಡಿರ್ಬೇಕಾದ್ರೆ, ದೇವರು ನಮಗೆ ಇಲ್ಲಿ ಮಾತಾಡಲಿಕ್ಕೆ ಬಯಸ್ತಾ ಇದ್ದಾರೆ ಅಂತ ಹೇಳಿದ್ರೆ, ಅಲ್ಲಿ ನೋಡಿ ಏನಾಗುತ್ತೆ ಅಂತ ಹೇಳಿದ್ರೆ, ರೈತ ಅಲ್ಲಿ ಬಿತ್ತನೆ ಮಾಡ್ತಾನೆ. ಯಾವ ರೀತಿ ರೈತ ಬಿತ್ತನೆ ಮಾಡ್ತಾನೆ ಅಂತ ಹೇಳಿದ್ರೆ ನೋಡಿ, ಯಾವತ್ತೂ ಅಷ್ಟೇ ರೈತನಾದವನು ಹೊಲದಲ್ಲಿ ಬಿತ್ತನೆ ಮಾಡಬೇಕಾದ್ರೆ ಅವನು ಹೊಲಕ್ಕೆ ಕಾಲು ಇಡ್ತಾ ಇದ್ದಾನೆ ಅಂತ ಹೇಳಿದ್ರೆ, ಮೊದಲನೇದಾಗಿ ಅವನು ಏನು ಮಾಡ್ತಾನೆ ಗೊತ್ತಾ? ರೈತ ಎಂದಿಗೂ ಹೊಲದಲ್ಲಿ
ಪಾದರಕ್ಷೆ ಹಾಕಲ್ಲ. ಪ್ರೈಸ್ ಅಲ್ಲ. ರೈತ ಯಾವತ್ತೂ ಅಷ್ಟೇ ಪಾದರಕ್ಷೆ ಹಾಕಲ್ಲ. ಹಾಕಿರೋದು ನೋಡಿದ್ದೀರಾ? ರೈತ ಎಲ್ಲಾದ್ರೂ ನೋಡಿದಿರ? ಗದ್ದೆ ಒಳಗಡೆ ಗದ್ದೆ ಒಳಗಡೆ ಅವನು ಚಪ್ಪಲಿ ಹಾಕೊಂಡು ಹೋಗಿರೋದೆಲ್ಲ ನೋಡಿದೀರಾ? ತಿಮ್ಮ ಬ್ರದರ್, ನಿಮ್ ಕಡೆ ನೋಡಿದೀರಾ? ಇಲ್ಲ ಬ್ರದರ್, ಎಲ್ಲೂ ಹಾಕಲ್ಲ ಬ್ರದರ್. ಎಲ್ಲೂ ಹಾಕಲ್ಲ. ಅವನೇ ನಿಜವಾದ ರೈತ. ಪ್ರೈಸ್ ಅಲ್ಲ. ಅರ್ಥ ಆಗ್ತಾ ಇದೆಯಾ? ಅರ್ಥ ಆಗ್ತಾ ಇದೆಯಾ? ಅರ್ಥ ಆಗ್ತಿದೆ ಬ್ರದರ್. ನೋಡಿ, ಯಾವಾಗ ಈಗ ನಮ್ಮ ರೈತನಿಗೂ ಅನ್ಯ ರೈತನಿಗೂ ಸ್ವಲ್ಪ ವ್ಯತ್ಯಾಸ ನೋಡಿ. ಅನ್ಯ ರೈತ ಇವನೇನ್ ಮಾಡ್ತಾನೆ? ಪಾದರಕ್ಷೆ ಹಾಕಲ್ಲ. ಅದೇ ಈ ರೈತ ಏನ್ ಮಾಡ್ತಾನೆ? ನಮ್ಮ ರೈತ ಪಾದರಕ್ಷೆ ಹಾಕ್ತಾನೆ. ಎಷ್ಟೋ ದೇವಾಲಯಗಳನ್ನ ನೋಡ್ಕೊಂಬಂದಿದ್ದೀನಿ ನಾನು. ಎಷ್ಟೋ ದೇವಾಲಯಗಳನ್ನ ನೋಡ್ಕೊಂಬಂದಿದ್ದೀನಿ. ಎಷ್ಟೋ ಮಸೀದಿಗಳನ್ನ ನೋಡ್ಕೊಂಬಂದಿದ್ದೀನಿ. ಎಷ್ಟೋ ಚರ್ಚ್ಗಳನ್ನು ಕೂಡ ನಾನು ನೋಡಿದ್ದೀನಿ. ಆದರೆ ಹೊಲದಲ್ಲಿ ಪಾದರಕ್ಷೆಗಳನ್ನು ಹಾಕ್ಕೊಂಡು ಒಳಗಡೆ ಹೋಗುವಂತಹ ವ್ಯಕ್ತಿಗಳು ಯಾರಾದರೂ ಇದ್ದಾರೆ ಅಂತ ಹೇಳಿದ್ರೆ ಅವರು ಕ್ರೈಸ್ತರು ಮಾತ್ರ. ಅವರು ಕ್ರೈಸ್ತರು ಮಾತ್ರ. ಹಾಗಾದ್ರೆ ಚರ್ಚ್ ಒಳಗಡೆ ಹೋಗ್ಬಾರ್ದಾ? ಪಾದರಕ್ಷೆಗಳು ಹಾಕೊಂಡು ಹೋಗ್ಬಾರ್ದಾ? ಹಾಕೋದ್ರಿಂದ ಏನು ಲಾಭ, ಏನು ಪ್ರಯೋಜನ ಅಂತ ಹೇಳಿದ್ರೆ, ದೇವರು ಮಾತನಾಡಲಿಕ್ಕೆ ಎಂಬ ನಮ್ಮೊಂದಿಗೆ ಮಾತನಾಡಲಿಕ್ಕೆ, ಪರಲೋಕಕ್ಕೆ ನಮ್ಮನ್ನು ಸಿದ್ಧತೆ ಮಾಡಲಿಕ್ಕೆ ಇಟ್ಟಿರುವಂಥ ಸ್ಥಳ ದೇವಾಲಯ. ಅಲ್ಲಿ ನೀವು ಆಶೀರ್ವಾದವನ್ನು ಕಳ್ಕೊಂಡಾಗ ನೀವು ಸೈತನನ ಕಡೆಯವರಾಗ್ತೀರೇ ಹೊರತು ಲೋಕದ ಕಡೆಯವರಾಗೋದಿಲ್ಲ. ದೇವರ ಕಡೆಯವರಾಗೋದಿಲ್ಲ. ಆರಾಧನೆಯನ್ನು ಅಲ್ಲಗಳಿಸೋದು ಯಾರು? ದೇವರ ಆರಾಧನೆಯನ್ನು ಅಲ್ಲಗಳಿಸೋದು ಯಾರು? ಸೈತಾನನ ಕಡೆಯವರು. ಪ್ರೈಸ್ ದಿ ಲಾರ್ಡ್. ಅರ್ಥ ಆಗ್ತಾ ಇದೆಯಾ? ಅರ್ಥ ಆಗ್ತಿದ್ಯಾ? ಎರಡು ತೆಸಲೋನಿಗೆ ಬರೆದ ಪತ್ರ 2ನೇ ಅಧ್ಯಾಯ ವಾಕ್ಯ 3-4 ಆರಾಧನೆಯನ್ನ ಅಲ್ಲಗಳಿಸ್ತಾರೆ. ಆರಾಧನೆಯನ್ನ, ದೇವರಿಗೆ ಸಲ್ಲಬೇಕಾದ ಆರಾಧನೆ ಅಲ್ಲಗಳೆಯುವರು. ಪ್ರೈಸ್ ದಿ ಲಾರ್ಡ್. ಅನ್ಯ ಜನಾಂಗದ ರೈತ ನೀವು ಎಲ್ಲೇ ಹೋಗಿ ನೋಡಿದ್ರು, ಆ ಅನ್ಯ ಜನಾಂಗದ ರೈತ ಅವನು ಎಷ್ಟೇ ದೊಡ್ಡ ಶ್ರೀಮಂತನಾಗಿರಲಿ, ಅವನು ಎಷ್ಟೇ ಯಾವುದೇ ಮಟ್ಟದಲ್ಲಿರಲಿ, ಅವನು ತನ್ನ ಹೊಲದ ಒಳಗಡೆ ಪಾದರಕ್ಷೆಗಳನ್ನು ಹಾಕೊಂಡು ಅವನು ಇಳಿಯೋದಿಲ್ಲ. ಅವನಿಗೆ ಗೊತ್ತಿದೆ, ಇದು ನನ್ನ ಏನು? ಭೂಮಿ. ಪ್ರೈಸ್ ದಿ ಲಾರ್ಡ್. ವಾಕ್ಯ ಹೇಳುತ್ತೆ ನೋಡಿ, 1 ಕೊರಿಂಥಿ 3:9 ಓದಿ. 1 ಕೊರಿಂಥಿ 3:9. 1 ಕೊರಿಂಥಿ 3:9. ನಾವು ದೇವರ ಸಹಕಾರ್ಮಿಕರು, ನೀವು ದೇವರ ಸಾಗುವಳಿ ಮಾಡುವ ಹೊಲ, ಅವರೇ ನಿರ್ಮಿಸುತ್ತಿರುವ ಮಂದಿರ. ಪ್ರೈಸ್ ದಿ ಲಾರ್ಡ್. ಓಕೆ, ಕರೆಕ್ಟಾಗಿ ಓದಿ. ಅರ್ಥ ಆಗೋ ರೀತಿಲಿ ಓದಿ. ನಾವು ದೇವರ ಸಹಕಾರ್ಮಿಕರು. ನೀವು ನೋಡಿ, ನಾವು ದೇವರ ಸಹಕಾರ್ಮಿಕರು. ನಾವು ದೇವರ ಸಹಕಾರ್ಮಿಕರು. ನೀವು ದೇವರೇ ಸಾಗುವಳಿ ಮಾಡುವ ಹೊಲ. ದೇವರೇ ಸಾಗುವಳಿ ಮಾಡುವ ಹೊಲ. ಪ್ರೈಸ್ ದಿ ಲಾರ್ಡ್. ಈ ಸ್ಥಳದಲ್ಲಿ, ಆ ಹೊಲದಲ್ಲಿ ನೋಡಿ, ಈ ಹೊಲ ಇದೆಯಲ್ಲ, ಯಾವುದು? ಚರ್ಚ್ ಎಂಬ ಹೊಲ ಇದೆಯಲ್ಲ, ಈ ಹೊಲದಲ್ಲಿ ಯಾವುದೋ ಒಂದು ಜಾಗದಲ್ಲಿ ದೇವರು ನಿಮ್ಮನ್ನು ಸಾಗುವಳಿ ಮಾಡೋದಕ್ಕಾಗಿ ಅಲ್ಲಿ ಕರೆಯೋದು. ನೀವು ಹೋಗಿದ ತಕ್ಷಣ ಏನು ಚರ್ಚ್ ಮುಖಾಂತರ ದೇವರಿಗೇನು ಗೌರವ ಸಲ್ಲೋದಿಲ್ಲ. ಆ ಒಂದು ಸ್ಥಳವನ್ನು ದೇವರಿಟ್ಟಿದ್ದಾರೆ. 1 ಇಂಚಾದರೂ ಆಗಿರ್ಬೋದು, 1 ಅಡಿ ಆದರೂ ಆಗಿರ್ಬೋದು, ಅಥವಾ 1 ಮೀಟರ್ ಆದರೂ ಆಗಿರ್ಬೋದು, ಅದು ನಿನಗೆ ದೇವರು ಕೊಟ್ಟಂಥ ಸ್ಥಳ. ಪ್ರೈಸ್ ದಿ ಲಾರ್ಡ್. ಸ್ಮಶಾನ ನೋಡಿದ್ದೀರಾ? 1 ಎಕರೆ ಜಾಗ ಇದ್ರೂ
1 ಎಕರೆ ಜಾಗ ಇದ್ರೂ ನಿಮಗೆ ಸಿಗೋದು ನನಗೆ ಸಿಗೋದು ಎಷ್ಟಡಿ? 3 6. ಅರ್ಥ ಆಗ್ತಾ ಇದೆಯಾ? ಸ್ಮಶಾನ 1 ಎಕರೆ ಇರುತ್ತೆ ಅಥವಾ 1 ಕಿಲೋಮೀಟರ್ ಇರಲಿ, ಆದ್ರೆ ನಮಗೆ ಅಂತ ಕೊಡೋದು 3ಕ್ಕೆ 6 ಅಥವಾ 6 3, ಉದ್ದ 6 ಅಗಲ 3. ಅದೇ ತರನೇ ಚರ್ಚ್ ಎಷ್ಟೇ ದೊಡ್ಡದಾಗಿರಲಿ, ಆ ಜಾಗದಲ್ಲಿ ಆ ಚರ್ಚಲ್ಲಿ ನಿಮಗೆ ಅಂತ ಒಂದು ದೇವರು ಒಂದು ಜಾಗ ಇಟ್ಟಿರ್ತಾರೆ. ಅದು 1 ಇಂಚಾದರೂ ಇರ್ಬೋದು ಅಥವಾ 1 ಅಡಿ ಆದರೂ ಇರ್ಬೋದು. ನೋಡಿ, ನೀವು ನಿಂತ್ಕೊಂಡ್ರೆ 1 ಅಡಿಲಿ ಕರೆಕ್ಟಾಗಿ ನಿಂತ್ಕೊಂತೀರ. 1 ಅಡಿಲಿ 1 ಅಡಿಗೆ 1 ಅಡಿ ಆರಾಮಾಗಿ ನಿಂತ್ಕೊಂತೀರ. ಕುತ್ಕೊಂಡಾಗ 1 ಮೀಟರ್ ಇರ್ಬೋದು. ಎಸ್, ಕುತ್ಕೊಂಡಾಗ ನಿಮಗೆ 1 ಮೀಟರ್ ಬೇಕು ಅನ್ಕೊಳ್ಳೋಣ, ಅಥವಾ 2 ಅಡಿಗೆ 2 ಅಡಿ ಸಾಕಷ್ಟು. ಆ ಜಾಗದಲ್ಲಿ ದೇವರು ನಿಮ್ಮೊಂದಿಗೆ ನಿಮ್ಮನ್ನು ಸಾಗುವಳಿ ಮಾಡೋದು. ಸಾಗುವಳಿ ಮಾಡೋದಂದ್ರೆ ಏನು? ಸಾಗುವಳಿ ಅಂದ್ರೆ ಏನು? ಸಾಗುವಳಿ ಅಂದ್ರೆ ಏನು? ಬಿತ್ತನೆ ಮಾಡಿ ಬೆಳೆ ಬೆಳೆಯೋದು. ಪ್ರೈಸ್ ದಿ ಲಾರ್ಡ್. ಬಿತ್ತನೆ ಮಾಡಿ ಬೆಳೆ ಬೆಳೆಯುವಂಥದ್ದು. ಹಾಗಾಗಿ ಇಲ್ಲಿ ಸಂತ ಪೌಲರು ಹೇಳ್ತಾರೆ 3:9 ದೇವರೇ ಸಾಗುವಳಿ ಮಾಡುವಂತಹ ಹೊಲ ನೀವು. ಆ ಹೊಲದಲ್ಲಿ ಆ ಹೊಲ ನೀವಾಗಿರ್ಬೇಕಾದ್ರೆ ಪ್ರೈಸ್ ದಿ ಲಾರ್ಡ್, ಅಲ್ಲಿ ದೇವರು ಬಿತ್ತಬೇಕೆ ಹೊರತು ಸೈತಾನ ಬಿತ್ತಬಾರದು. ಅಶುದ್ಧತೆಯ ಸಂಕೇತ ಸೈತಾನ, ಪರಿಶುದ್ಧತೆಯ ಸಂಕೇತ ದೇವರು. ವಾಕ್ಯದಲ್ಲೇ ಹೇಳ್ತಾರೆ, ನಾನು ಪರಿಶುದ್ಧನಾಗಿರುವುದರಿಂದ ನೀನು ಕೂಡ ಪರಿಶುದ್ಧನಾಗಿರು. 1 ಪೇತ್ರ 1ನೇ ಅಧ್ಯಾಯ ವಾಕ್ಯ 16, 15, 16. ಅದಕ್ಕೆ ಬದಲು ನಿಮ್ಮನ್ನು ಕರೆದ ದೇವರು ಪವಿತ್ರರಾಗಿರುವಂತೆ ನೀವು ನಿಮ್ಮ ನಡೆ ನುಡಿಯಲ್ಲಿ ಪವಿತ್ರರಾಗಿರಿ, ಏಕೆಂದರೆ ನಾನು ಪವಿತ್ರನಾಗಿರುವುದರಿಂದ ನೀವು ಪವಿತ್ರರಾಗಿರಿ ಎಂದು ಲಿಖಿತವಾಗಿದೆ. ಪ್ರೈಸ್ ದಿ ಲಾರ್ಡ್. 1 ಪೇತ್ರ 1ನೇ ಅಧ್ಯಾಯ ವಾಕ್ಯ 15, 16. ರೈತ ಇದನ್ನಲ್ಲ, ರೈತ ತಾನು ಹೊಲದಲ್ಲಿ ಕಾಲಿಕ್ಕಬೇಕಾದ್ರೆ ಅವನು ಮೊದಲೇನ್ ಮಾಡ್ಬೇಕು? ರೈತನ ತರನೇ ಇರ್ಬೇಕಲ್ವಾ? ರೈತ ಅಂತಂದ್ರೆ ಅದಕ್ಕೊಂದು ಬೆಲೆ ಇರುತ್ತೆ. ರೈತ ಎಲ್ಲೂ ನಾವು ಇವತ್ತಿನವರೆಗೂ ನೋಡಿಲ್ಲ ರೈತ ಪಾದರಕ್ಷೆಗಳನ್ನು ಹಾಕೊಂಡು ಭತ್ತದ ಗದ್ದೆ ಒಳಗಡೆ ಇಳಿಲಿಕ್ಕೆ ಸಾಧ್ಯನೇ ಇಲ್ಲ. ಸಾಧ್ಯ ಇದೆಯಾ? ಅನ್ಯ ಜನಾಂಗದ ರೈತ, ನೀವು ಇಡೀ ಲೋಕದಲ್ಲಿ ನೀವು ಎಲ್ಲೇ ಹೋಗಿ ಅನ್ಯ ಜನಾಂಗದ ರೈತ, ಅವನು ಯಾವುದೇ ಪಂಗಡದವನಾಗಿರಲಿ ಯಾವುದೇ ವರ್ಗದವನಾಗಿರಲಿ, ಅವನು ಪಾದರಕ್ಷೆಗಳನ್ನು ಹಾಕಿಕೊಳ್ಳದೆ ಅವರ ಧರ್ಮದ ಕಾರ್ಯಗಳನ್ನ ಅವನೇನ್ ಮಾಡ್ತಾನೆ? ಮಾಡ್ತಾನ? ನಮ್ಮೋರಂಗಲ್ಲ. ಕ್ರೈಸ್ತರ ಆ ರೀತಿ ಅಲ್ಲ. ಬಲಿಪೀಠವನ್ನು ನೋಡೋದಿಲ್ಲ, ವಾಕ್ಯಗಳನ್ನು ಓದೋದನ್ನು ನೋಡೋದಿಲ್ಲ, ದೇವಾಲಯ ಎಂಬ ಒಂದು ಇದು ಕೂಡ ಅವರಿಗೆ ಇಲ್ಲ, ಗೌರವ ಇಲ್ಲ, ಘನತೆ ಇಲ್ಲ, ಏನಂದ್ರೂ ಏನು ಇಲ್ಲ. ಹಾಗಾಗಿ ಅವ್ರೇನ್ ಮಾಡ್ತಾರೆ? ಎಲ್ಲ ಕಡೆ ಪಾದರಕ್ಷೆಗಳನ್ನು ಹಾಕೊಂಡು ಅವರು ಸುತ್ತಾಡ್ತಾ ಇರ್ತಾರೆ. ಒಂದು ವಾಕ್ಯ ಓದೋಣ. ವಿಮೋಚನ ಕಾಂಡ 3ನೇ ಅಧ್ಯಾಯ 5ನೇ ವಾಕ್ಯ. 3:5. ಪ್ರೈಸ್ ದಿ ಲಾರ್ಡ್. ದೇವರು ಅವನಿಗೆ ಹತ್ತಿರ ಬರಬೇಡ, ನಿನ್ನ ಕಾಲಿನ ಕೆರಗಳನ್ನು ತೆಗೆದುಹಾಕು, ಏಕೆಂದರೆ ನೀನು ನಿಂತಿರುವ ಸ್ಥಳ ಪವಿತ್ರ ಭೂಮಿ ಎಂದು ಹೇಳಿದರು. ಯಾರಿಗೆ ಹೇಳ್ತಾ ಇದ್ದಾರೆ? ಮೋಶೆಗೆ. ಹಾಗಾದ್ರೆ ಮೋಶೆಗಿಂತಲೂ ನಾವು ದೊಡ್ಡವರೇ. ನೋಡಿ, ನಾವು ಇವತ್ತಿನವರೆಗೂ ನೋಡಿ, ನಾವು ದೇವಾಲಯವನ್ನ ಸನ್ಮಾನಿಸದ ಕಾರಣ, ದೇವಾಲಯವನ್ನ ಗೌರವಿಸದ ಕಾರಣ
ದೇವಾಲಯದಲ್ಲಿ ಆರಾಧನೆ, ನಿಜವಾದ ಆರಾಧನೆ, ಆತ್ಮದಿಂದಲೂ ಸತ್ಯದಿಂದಲೂ ನಾವು ಆರಾಧಿಸದ ಕಾರಣ ಬೈಬಲಲ್ಲಿರುವ ಪ್ರವಾದನೆಗಳು ನಮಗೆ ಗೊತ್ತಿಲ್ಲ, ಬೈಬಲಲ್ಲಿರುವ ವಾಗ್ದಾನಗಳು ನಮಗೆ ಗೊತ್ತಿಲ್ಲ, ಪ್ರಕಟಣೆ ಪುಸ್ತಕದ ಅರಿವೇ ನಮಗಿಲ್ಲ, ಮುಂದಿನ ದಿನಗಳು ನಾವು ಹೇಗೆ ಅನ್ನೋದು ನಮಗೆ ಗೊತ್ತಿಲ್ಲ. ಅರ್ಥ ಆಗ್ತಾ ಇದೆಯಾ? ಅರ್ಥ ಆಗ್ತಾ ಇದೆಯಾ? ಪ್ರೈಸ್ ದಿ ಲಾರ್ಡ್. ಆದರೆ ನಮಗೆ ಗೊತ್ತಿರೋದು ಒಂದೇ ಒಂದು ಏನು? ದೇವರನ್ನ ದೂರ ಇಟ್ಟು ಸಂತರನ್ನ ದೇವರನ್ನುಗಳನ್ನಾಗಿ ಕನ್ವರ್ಟ್ ಮಾಡಿಕೊಂಡು, ಅಂದರೆ ಸಂತರುಗಳನ್ನ ದೇವರೆಂದು ಪ್ರತಿಬಿಂಬಿಸಿಕೊಂಡು ನಾವು ಜಾಲಿಯಾಗಿರೋದು. ದೇವರನ್ನ ನಾವೇನಾದ್ರು ಅನುಸರಿಸಿದ್ರೆ ಅವರ ಆಜ್ಞೆಗಳನ್ನು ಅನುಸರಿಸಬೇಕಾಗುತ್ತೆ. ದೇವರನ್ನ ನಾವು ಹಿಂಬಾಲಿಸ್ತಾ ಇದ್ದೀವಿ ಅಂತ ಹೇಳಿದ್ರೆ ನಮಗೆ ಕಷ್ಟ ಸಂಕಟಗಳು ತಪ್ಪಿದ್ದಲ್ಲ, ಅವಮಾನ ತಪ್ಪಿದ್ದಲ್ಲ, ವೇದನೆಗಳು ತಪ್ಪಿದ್ದಲ್ಲ, ರೋಗಗಳು ತಪ್ಪಿದ್ದಲ್ಲ, ದುಃಖ ತಪ್ಪಿದ್ದಲ್ಲ. ಯಾಕಂದರೆ ನಾವು ದೇವರನ್ನ, ನಿಜವಾದ ಏಕದೇವರನ್ನು ನಾವು ಆರಾಧಿಸ್ತಾ ಇದ್ದೀವಿ, ಪೂರ್ಣ ಹೃದಯದಿಂದಲೂ, ಪೂರ್ಣ ಆತ್ಮದಿಂದಲೂ, ಪೂರ್ಣ ಸತ್ಯದಿಂದಲೂ ನಾವು ಆರಾಧಿಸ್ತಾ ಇದ್ದೀವಿ ಅಂತ ಹೇಳಿದ್ರೆ ನಾವು ಲೋಕದಿಂದ ನಾವು ಬೇರ್ಪಡ್ತೀವಿ. ಲೋಕದಿಂದ ಬೇರ್ಪಟ್ಟಾಗ ಲೋಕವು ನಮ್ಮನ್ನು ಸುಮ್ಮನೆ ಬಿಡೋದಿಲ್ಲ. ಯೋಹಾನನ ಬರೆದ ಶುಭ ಸಂದೇಶ 16ನೇ ಅಧ್ಯಾಯದಲ್ಲಿ ಯೇಸು ಸ್ವಾಮಿ ಸ್ಪಷ್ಟವಾಗಿ ತಿಳಿಸಿದ್ದಾರೆ. ವಾಕ್ಯ ನೋಡಿಬೇಕಾದ್ರೆ 15ನೇ ಅಧ್ಯಾಯ 19ನೇ ವಾಕ್ಯ, ನೀವು ಲೋಕದ ಕಡೆಯವರಾಗಿದ್ದರೆ ಲೋಕವು ನಿಮ್ಮನ್ನು ತಮ್ಮವರೆಂದು ಮಮತೆಯಿಂದ ಕಾಣುತ್ತಿತ್ತು. ನೀವಾದರೂ ನೀವಾದರೂ ಲೋಕದ ಕಡೆಗೆ ಸೇರಿದವರಲ್ಲ. ನಾನು ನಿಮ್ಮನ್ನು ಆರಿಸಿಕೊಂಡಿದ್ದರಿಂದ ನೀವು ಲೋಕದಿಂದ ಬೇರ್ಪಟ್ಟಿದ್ದೀರಿ ಎಂದೇ ಲೋಕಕ್ಕೆ ನಿಮ್ಮ ಮೇಲೆ ದ್ವೇಷವಿದೆ. ಪ್ರೈಸ್ ದಿ ಲಾರ್ಡ್. ಲೋಕದಿಂದ ಬೇರ್ಪಡಬೇಕಾಗುತ್ತೆ. ಪಾಪದ ಬಗ್ಗೆ ಅರಿವು ಮೂಡುತ್ತೆ, ನ್ಯಾಯ ತೀರ್ಪಿನ ಬಗ್ಗೆ ನಮಗೆ ಅರಿವು ಮೂಡುತ್ತೆ. ಜಾಸ್ತಿ ನಾವು ಏನು ಮಾಡಂಗಿಲ್ಲ. ನೀವು ಕಟ್ಟಳೆಗಳನ್ನು ನೋಡ್ತಾ ಬನ್ನಿ. ಸಂತ ಬೆನೆಡಿಕ್ಟರು ಇರುವಂತಹ 10 ಆಜ್ಞೆಗಳನ್ನು 74 ಸೂತ್ರಗಳಾಗಿ ಅವರು ಮಾರ್ಪಡಿಸ್ಕೊಂಡ್ರು. 10 ಆಜ್ಞೆಗಳು ಅಷ್ಟೇ ದೇವರು ನಮಗೆ ಕೊಟ್ಟಿದ್ದು. ಆದರೆ ಅವರ ನಿಯಮಗಳು ಎಷ್ಟಾಗಿ ಮಾರ್ಪಡ್ತು? 74 ಆಗಿ ಮಾರ್ಪಡ್ತು. 74. ಪ್ರೈಸ್ ದಿ ಲಾರ್ಡ್. ಅತಿಯಾಗಿ ತಿನ್ನುವಂತಿಲ್ಲ, ಅತಿಯಾಗಿ ಮಾತನಾಡುವುದಂತಿಲ್ಲ, ಅತಿಯಾಗಿ ಆಲೋಚನೆ ಮಾಡುವಂತಿಲ್ಲ, ಕೆಟ್ಟ ಮಾತುಗಳನ್ನು ಆಡುವಂತಿಲ್ಲ, ಸೋದರನನ್ನು ದ್ವೇಷಿಸುವಂತಿಲ್ಲ, ಸೋದರನನ್ನು ನಿಂದಿಸುವಂತಿಲ್ಲ, ಕೊಟ್ಟ ಕೆಲಸಗಳನ್ನು ಶ್ರದ್ಧೆಯಿಂದ ಮಾಡಬೇಕು, ನಿಜವಾದ ಏಕದೇವರನ್ನೇ ಆರಾಧಿಸಬೇಕು, ಸಂತರುಗಳನ್ನು ನಾವು ಆರಾಧಿಸುವಂತಿಲ್ಲ. ಪ್ರೈಸ್ ದಿ ಲಾರ್ಡ್. ಎಷ್ಟಿದೆ ಗೊತ್ತಾ? 74 ಇದೆ. ಹೇಗೆ ಸಾಧ್ಯ? ಇದೆಲ್ಲ ಸಾಧ್ಯನೇ ಇಲ್ಲ. ಹಾಗಾಗಿ ನಾವೇನು ಮಾಡೋದು? ದೇವರನ್ನ ಬದಿಗಿಟ್ಟು, ದೇವರಂದ್ರೆ ಯಾರು? ಜೀವ ನೀಡುವಂಥವರು ದೇವರು ಅಲ್ವಾ? ನೋಡಿ, ದೇವರು ಅಂದ್ರೆ ಭೂಮಿ ಆಕಾಶಗಳನ್ನ, ನಮ್ಮನ್ನ, ಸಂತರುಗಳನ್ನ ಉಂಟು ಮಾಡಿದವರು ದೇವರು. ದೇವರೊಂದಿಗೆ ಅದಕ್ಕೊಂದು ಬೆಲೆ ಇದೆ, ಹೌದಾ? ಪ್ರೈಸ್ ದಿ ಲಾರ್ಡ್. ದೇವರು ಒಬ್ಬರೇ. ಆದ್ರೆ ಈಗ ನಮಗೇನಾಯ್ತು? ಹೊಲದಲ್ಲಿ ಕಳೆಗಳು ಬಂದು ಸೇರ್ಕೊಳ್ತು. ಹಾಗಾಗಿ ಏನಾಯ್ತು? ಸಂತರುಗಳೆಲ್ಲ ದೇವರುಗಳಾಗೋದ್ರು. ಈಗ ಪ್ರೈಸ್ ದಿ ಲಾರ್ಡ್. ಸಂತರುಗಳೆಲ್ಲ ದೇವರುಗಳಾಗೋದ್ರು. ಅರ್ಥ ಆಗ್ತಾ ಇದೆಯಾ ನಿಮ್ಗೆ? ಅರ್ಥ ಆಗ್ತಾ ಇದೆಯಾ? ಪ್ರೈಸ್ ದಿ ಲಾರ್ಡ್. ಹಾಗಾದ್ರೆ ಈ ದೇವಾಲಯದಲ್ಲಿ ಕಳೆಗಳನ್ನ ಬಿತ್ತಿದ್ಯಾರು? ರೈತ. ಅವನು ಯಾರು? ಲೋಕದ ರೈತ. ಪ್ರೈಸ್ ದಿ ಲಾರ್ಡ್. ಯಾಕೆ? ಧರ್ಮಶಾಸ್ತ್ರವನ್ನು ಅನುಸರಣೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ತಿನ್ಬೇಕು, ಕುಡಿಬೇಕು, ಮಜಾ ಮಾಡಬೇಕು, ಆಗಿರಬೇಕು, ಈಗಿರಬೇಕು, ಬೈಬಲ್ನ ದೂರ ಇಡಬೇಕು, ದೇವರು ನನ್ನೊಂದಿಗೆ ಮಾತನಾಡಲಿಕ್ಕೆ ಅವಕಾಶ ಇಲ್ಲ. ನಾನು ನಿಮ್ಗೆ ಹೇಳಿದೆ, ಏನು ಈ ಒಂದು ಸ್ಥಳದಲ್ಲಿ, ಈ ಒಂದು ಭೂಮಿಯಲ್ಲಿ, ಚರ್ಚ್ ಎಂಬ ಭೂಮಿಯಲ್ಲಿ 1 ಇಂಚೋ ಅಥವಾ 1 ಅಡಿನೋ ಅಥವಾ 1 ಮೀಟರಲ್ಲೋ ದೇವರು ನಮ್ಮೊಂದಿಗೆ ಮಾತನಾಡುವವರಾಗಿದ್ದಾರೆ. ಪ್ರೈಸ್ ದಿ ಲಾರ್ಡ್. ನಮ್ಮೊಂದಿಗೆ ಅವರು ಮಾತನಾಡ್ತಾರೆ. ಮೋಶೆಗೂ ಹೇಳಿದ್ರು, ನೀನು ನಿಂತಿರುವ ಸ್ಥಳ ಪರಿಶುದ್ಧವಾದ ಸ್ಥಳ, ಪುಣ್ಯ ಭೂಮಿ, ಅದು ನಾನು ನಿನ್ನೊಂದಿಗೆ ಮಾತನಾಡುವಂಥ ಜಾಗ ಅದು. ಇವತ್ತು ನೋಡಿ, ದೇವಾಲಯಕ್ಕೆ ಹೋಗ್ತೀವಿ, ವಾಪಸ್ ಬರ್ತೀವಿ.
ಮೋಶೆಗಿಂತ ದೊಡ್ಡವರು ಯಾರೂ ಇಲ್ಲ, ಯಾವ ಯಾಜಕನೂ ಇಲ್ಲ, ಯಾವ ಬೋಧಕನೂ ಇಲ್ಲ. ಪ್ರೈಸ್ ದಿ ಲಾರ್ಡ್. ಅರ್ಥ ಮಾಡ್ಕೊಳ್ತಾ ಇದ್ದೀರಾ? ಅರ್ಥ ಮಾಡ್ಕೊಳ್ತಾ ಇದ್ದೀರಾ? ನೋಡಿ, ದೇವರೊಂದಿಗೆ ಇಸ್ರಾಯೇಲ್ ಜನರನ್ನು ಮುನ್ನಡೆಸಲಿಕ್ಕೆ ಆರಿಸಿಕೊಂಡಂತ ವ್ಯಕ್ತಿ 40 ಲಕ್ಷ ಜನರನ್ನ, ಪ್ರೈಸ್ ದಿ ಲಾರ್ಡ್, ಸರಿಸುಮಾರು ಒಂದು 10 ಜನ 20 ಜನ ನಾವು ಮೇಂಟೈನ್ ಮಾಡಕ್ಕಾಗಲ್ಲ. ಅರ್ಥ ಆಗ್ತಿದ್ಯಾ? ಆದ್ರೆ ಇವರು ಬಿತ್ತುವ ಬೆಳೆ ಯಾವುದು? ಇವರು ಧರ್ಮಶಾಸ್ತ್ರನ ಬಿತ್ತಬೇಕಾಗಿರೋದು ಹೊಲದಲ್ಲಿ ನಾಳೆ ಕ್ಲಾಸಲ್ಲಿ ನಾವು ಅದನ್ನ ಕಂಟಿನ್ಯೂಸ್ ಆಗಿ ತಗೊಳ್ತೀನಿ ನಾನು. ನಾಳೆ ಅಂದ್ರೆ ಶುಕ್ರವಾರ ಕ್ಲಾಸಲ್ಲಿ. ಪ್ರೈಸ್ ದಿ ಲಾರ್ಡ್. ಯಾವುದನ್ನ ಬಿತ್ತಿದ್ರು ಇವರು ಯಾವುದನ್ನ ಬಿತ್ತುತ್ತಾ ಇದ್ದಾರೆ. ಹಾಗಾಗಿ ಬಿತ್ತಲಿಕ್ಕೆ ಉತ್ತಮವಾದ ಬೀಜ ಇಲ್ಲದ ಕಾರಣ ಇವರೇನ್ ಮಾಡಿದ್ರು, ಯಾವುದೋ ಒಂದು ಲೋಕದ ಪ್ರಾರ್ಥನೆಯನ್ನ ಸೃಷ್ಟಿ ಮಾಡಿದ್ರು. ಸೃಷ್ಟಿ ಮಾಡಿ ಹೇಗಾದ್ರೂ ಮಾಡಿ ಸಮಯ ವ್ಯರ್ಥ ಆಗಬೇಕು. ದೇವರು ನಮ್ಮೊಂದಿಗೆ ಮಾತನಾಡಬಾರ್ದು. ಒಂದೇ ಕಲ್ಲಲ್ಲಿ 2 ಹಣ್ಣು ನೋಡಿದ್ದೀರಾ? ಪ್ರೈಸ್ ದಿ ಲಾರ್ಡ್. ದೇವರು ನಮ್ಮೊಂದಿಗೆ ಮಾತನಾಡಬಾರ್ದು. ದೇವರು ನಮ್ಮೊಂದಿಗೆ ಮಾತನಾಡಬಾರ್ದು. ನಾವು ಉತ್ತಮ ಬೆಳೆಯಾಗಿ ಬೆಳಿಲೂಬಾರ್ದು. ದೇವರು ನಮ್ಮೊಂದಿಗೆ ಮಾತನಾಡಿದ್ರೆ ತಾನೇ ಉತ್ತಮ ಬೆಳೆ. ಹೌದಾ? 1 ಕೊರಿಂಥಿ 3ನೇ ಅಧ್ಯಾಯ 9ನೇ ವಾಕ್ಯ ಹೇಳುತ್ತೆ, ದೇವರೇ ಸಾಗುವಳಿ ಮಾಡುವ ನೆಲ ಅಂತ ಹೇಳ್ತಾ ಇದೆ. ಎಲ್ಲೂ ಕೂಡ ಲೋಕದ ವ್ಯಕ್ತಿಗಳ ಬಗ್ಗೆ ಎಲ್ಲೂ ತಿಳಿಸಿಲ್ಲ. ದೇವರು ಅಂದ್ರೆ ಏನು? ದೇವರು ಅಂತ ಏನು ಕರೀತಾರೆ? ಒಂದು ಮನುಷ್ಯನನ್ನ ಉಂಟು ಮಾಡುವುದಕ್ಕಾಗಿ ಸೃಷ್ಟಿ ಮಾಡಿದ್ದು ದೇವರು, ಯಾವುದೇ ಸಂತರಲ್ಲ. ಇವತ್ತು ಅನೇಕ ಜನ ಬೋಧಕರು ಸಂತರುಗಳನ್ನ ದೇವರೆಂದು ಜನರಿಗೆ ಏನ್ ಮಾಡ್ತಾ ಇದ್ದಾರೆ? ಬೋಧಿಸ್ತಾ ಇದ್ದಾರೆ. ಕಾರಣ ಏನಂತ ಹೇಳಿದ್ರೆ, ಧರ್ಮಶಾಸ್ತ್ರದ ಆ ಒಂದು ಮಾರ್ಗ ಅವ್ರ ಕೈಲಿ ಹೋಗಕ್ಕೆ ಆಗ್ತಾ ಇಲ್ಲ. ಪ್ರೈಸ್ ದಿ ಲಾರ್ಡ್. ರೈತ ಎಷ್ಟು ಪರಿಶುದ್ಧವಾಗಿರ್ತಾನೋ ಅಷ್ಟು ಉತ್ತಮವಾದ ಬೆಳೆಯನ್ನ ಅವನು ಬೆಳೀತಾನೆ. ಆಮೆನ್. ಅದಕ್ಕೆ ಯೇಸು ಸ್ವಾಮಿ ಹೇಳಿದ್ದು. ಯೇಸು ಸ್ವಾಮಿ ಏನು ಹೇಳಿದ್ರು? ಸ್ವರ್ಗ ಸಾಮ್ರಾಜ್ಯ ಒಬ್ಬ ರೈತನನ್ನು ಹೋಲುತ್ತದೆ. ಒಬ್ಬ ರೈತನನ್ನು ಹೋಲುತ್ತದೆ. ಅವನು ಏನು ಬಿತ್ತನೋ ಅದನ್ನೇ ಅವನು ಪಡಿತಾನೆ. ಪ್ರೈಸ್ ದಿ ಲಾರ್ಡ್. ಉಳಿದ ಇನ್ನು ಅನೇಕ ವಿಷಯಗಳನ್ನು ನಾವು ತಿಳ್ಕೊಳ್ಳೋದಿದೆ. ಹಾಗಾಗಿ ಮುಂದಿನ ಕ್ಲಾಸಲ್ಲಿ ನಾವು ಇನ್ನೂ ಆಳವಾಗಿ ನಾವು ಅರ್ಥ ಮಾಡ್ಕೊಳ್ಳೋಣ. ಇವತ್ತು ಕ್ಲಾಸ್ ಅರ್ಥ ಆಯ್ತಾ? ಕ್ಲಾಸ್ ಅರ್ಥ ಆಯ್ತು ಇವತ್ತು? ಓಕೆ, ಪ್ರೈಸ್ ದಿ ಲಾರ್ಡ್. ನಾವು ಕ್ಲಾಸ್ ಮುಗಿಸೋಣ. ದೇವರಿಗೆ ಸ್ತೋತ್ರವಾಗಲಿ.